ಸಕಲೇಶ್ಪುರದ ಹುಡುಗಿ ನಗುಮುಖದ ಸುಂದರಿ ಪ್ರಿಯಾಂಕಾ ಅವ್ರ ಜೊತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ ಎನ್ವಿ. ಬೆಳಗ್ಗೆ ಎದ್ಬಿಟ್ಟು ಎಲ್ಲೋ ಹೊರಟಿದ್ದೀನಿ. ಎಲ್ಲೋಗ್ತಿದ್ದೀನಿ ಅಂತ ನೀವೇ ನೋಡಿ. ನಿಂಗೆ ಎದ್ದೇಳಲ್ಲ ಅಂತ ನನ್ನ ಫ್ರೆಂಡ್ಸ್ ಸ್ಪೋರ್ಟ್ಸಿಗೆ ಹೋಗೋರು ನನ್ನ ಎದ್ದೇಳಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರಿಗೊಂದು ಬಾಯಿ ಹಿಡ್ಕೊಂಡು ಹೊರಟೆ ಗೈಸ್ ಹೊರಗೆ. ಕೈದು ಕೊನೆಗೊಂದು ಆಟೋ ಸಿಕ್ತು ಗುರು. ಆಟೋ ಇಳ್ದು ನನ್ನ ಪುಣ್ಯಕ್ಕೆ ಬಸ್ಸು ಸಿಕ್ತು. ಬಸ್ಸಿಂದ ಇಳಿದು ಮತ್ತೊಂದು ಕಾರ್ ಹತ್ಕೊಂಡು ಹೋಗ್ತಿರುವಾಗ ಹಂಗೆ ಒಂದ್ ಮೇಲ್ ಲುಕ್ ಕೊಟ್ರೆ ಐಸ ಎಲ್ಲ ಮೋಡಗಳು ಡ್ಯಾನ್ಸ್ ಮಾಡ್ತಿತ್ತು. ನಾನೊಂದ್ ಸ್ವಲ್ಪ ಲುಕ್ ಕೊಟ್ಟು ಪೋಸ್ ಕೊಟ್ಟು ಡ್ಯಾನ್ಸ್ ಮಾಡ್ಕೊಂಡು ಹಾಡು ಕೇಳ್ಕೊಂಡು ಹೊರಟೆ. ಇದೇನ್ ವಿಷಯನಪ್ಪ, ಇವಳು ಬೈಕು ಕಾರು ಬಸ್ಸು ಎಲ್ಲ ಹತ್ಕೊಂಡು ಎಲ್ಲಿಗೆ ಹೊರಟೋಳೆ ಅಂತ ನೋಡ್ತಿದ್ದೀರಾ? ಹಾಗೆ ನೋಡ್ತೀರಿ, ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಮ್ಯಾಟರ್ ಏನ್ ಗೊತ್ತಾ, ನಮ್ಮ ಅಣ್ಣ ಸ್ಲಿಪ್ಪರ್ ತಗೊಳಕ್ ಒಂದು ಯಾವ್ಯಾವ ಮೂಲೆ ಅಲ್ದಾಡಿದೀವಿ ಅಂತ ಗೊತ್ತಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಅಷ್ಟೊತ್ತಿಗೆ ಕಬ್ಬಿನ ಜ್ಯೂಸ್ ನನ್ನ ಕರಿತಿದ್ದು. ಹೋಗಿ ಜ್ಯೂಸ್ ಕುಡ್ಕೊಂಡು ಈ ಮಾರ್ಕೆಟ್ ರೋಡ್ ಅಲ್ಲಿ ಕರ್ಕೊಂಡು ಹೋಗ್ಬಿಡತ್ತಾ. ಈ ಮಾರ್ಕೆಟ್ ರೋಡ್ ಅಲ್ಲಿ ನಿಂಗೆ ಯಾವ ಸ್ಲಿಪ್ಪರ್ ಸಿಗುತ್ತೆ ಅಂತ ಕೇಳಿದ್ರೆ ಇಲ್ಲೊಂದು ಅಂಗಡಿ ಸಿಕ್ಕೇ ಬಿಡತ್ತಾ. ಇಲ್ಲೇ ಯಾವುದೋ ಒಂದು ತಗೊಂಡ್ ನಡಿ ಅಂತ ಕರ್ಕೊಂಡದೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹುಡುಗನ್ ತುಂಬಾ ನಾಚಿಕೆ. ಇವ್ರ ಹೆಸರು ವೈಟಿ ಅಂತ ಆಯ್ತಾ. ವೈಟಿ ಅಕ್ಕ ಅಂತ ಕರೀತೀವಿ ನಾವೆಲ್ಲ. ಯಾರಲ್ಲ ಅವಳು ಹುಡುಗಿ? ಗೊತ್ತಲ್ಲ, ನಾನು ಆಕ್ಚುಲಿ ರೈಲ್ವೆ ಸ್ಟೇಷನ್ ಅಲ್ಲಿ 3 ವರ್ಷದಿಂದ ಗಿಡ ಎಲ್ಲ ನೆಟ್ಟಿದ್ದಂತೆ. ಒಂದು ಗಿಡ ಬಂದ್ಬಿಟ್ಟು ಬೇರೆ ಎಲ್ಲ ಬಂದಿದೆ ಇಲ್ಲಿ. ಇನ್ನೇನು ಎಲ್ಲ ಒಬ್ಬೊಬ್ರು ಬರಕ್ ಶುರು ಮಾಡಿದ್ರು. ಇವ್ರಿಗೊಂದು ನಮಸ್ಕಾರ ಕನ್ನಡ ಅಂತ ಹೇಳ್ಕೊಂಡು ಹೊರಟ್ವಿ. ಹಾಯ್ ಅಣ್ಣ. ಹಾಯ್. ಯಾರು ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅವ್ರು ಆಗಿಂದ ನಿಮ್ ಬಗ್ಗೆ ಎಲ್ಲ ಏನಿಲ್ಲ. ನೀವು ಬಂದಿದ್ರಲ್ಲ 3 years back ಮರಾಠಿಗೆ. ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಗಿಡ ಬಂದಿದ್ಯಾ ನಿಮ್ ಗಿಡ? ಎಲ್ಲ ಹಾಕಿದ್ರು. ಗಿಡ ಬಂದ್ಬಿಟ್ಟು ಬೇರೆ ಎಲ್ಲ ಬಂದಿದೆ. ಇವರು ಫ್ರೆಂಡ್ಸ್ ಹಾಕಿರೋದು. ಇವ್ರನ್ನೆಲ್ಲ ಏನ್ ನೋಡ್ತಾರೆ? ಆ ಕಡೆ ಸೈಡಲ್ಲಿ ಕೂತಿರೋ ಪಾಪ ಅಂಕಲ್ ನೋಡಿ, ಯಾಕಾದ್ರೂ ಬಂದು ಕೂತೆ ಅನ್ನೋ ತರ ಇದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇದು ಸಮಯವಲ್ಲ. ನಮ್ ದೇಶ ಇದೆ ರೀ, ನಾವು ಕೊಟ್ಟಿರೋ ದೇಶ ಇದು. ಲೋನ್ ಬೇಡ, ಪರ್ಸನಲ್ ಸಂಜೆ ಉತ್ತರ ಕೊಡ್ತೀವಿ. ಶೆಡ್ಯೂಲ್ ನಿಮ್ಗೂ ಶೆಡ್ಯೂಲ್ ಕೊಡ್ಬೇಕಾ? ಶೆಡ್ಯೂಲ್ ಕೊಡ್ಬೇಕು. ಇವ್ರ ಹತ್ರ ಇಂಟರ್ವ್ಯೂ ತಗೊಳಕ್ಕೆ ತುಂಬಾ ಡಿಮಾಂಡ್ ಮಾಡ್ತಿದ್ದಾರೆ, ಸಂಜೆ ಮೇಲೆ ಬರ್ಬೇಕು ಅಂತ. ಅದು ಹೊಸ ಪ್ರತಿಭೆ. ಇದು ಅವಮಾನ. ಪರ್ಮಿಷನ್ ತೆಗೆದಿದ್ದಾರೆ ಮಾತಾಡೋದು ಅವ್ರ ಬಗ್ಗೆ. ಈಗ ಅವ್ರಿಗೆ ಹೇಳೋ ಕೇಸ್ ಸೀತೆ ಅಂತ ಹೆಂಡತಿ ಲೋಕಿ ಅವರು ಈಗ ಪರ್ಮಿಷನ್ ತೆಗೆದಿದ್ದಾರೆ. ಇದು ಇಲ್ಲಿ ಇನ್ವೆಸ್ಟ್ ಇದು ಮಾಡ್ತಾರೆ. ಸೂಪರ್ ಅಲ್ಲ, ಹಂಸಲೇಖ ಬರೆಯಲ್ಲ. ಇದು ಬಾ ಸಂಜೆ ಸರ್ಪ್ರೈಸ್ ಇದು ನೈಟ್ ಯಾಕಬಾರ ಫ್ರೆಂಡ್ ಆಯ್ತೀಗ. ಸ್ವಲ್ಪ ಮುಖ ಈ ಕಡೆ ತಿರ್ಸೋಣ. ಅವ್ರು ನನಗೆ ಲೋನ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಇಲ್ಲ ಅಂದ್ರೆ ಇವರಿಗೆ ಎಂತ ಲಾಯರ್ ಇಲ್ಲೇ ಕರ್ಕೊಂಡಿದ್ದೀವಿ ನಾವು. ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಲೋಕಿ. ಇಂಟರ್ವ್ಯೂ ವಿತ್ ಲೋಕಿ. ಲೋನ್ ಲೋಕಿ ಅವರ ಕತೆ. ಅಲ್ಲ ಪಿಕ್ಚರೇ ಬಿಟ್ಟಾಯ್ತು. ಹುಡುಗಿ ಹತ್ರ ಪರ್ಮಿಷನ್ ತೆಗಿತಿದ್ರು. ಸೆಕ್ಷನ್ ಹೇಳಿ ಇವಾಗ ಅವ್ರು ನಂಗೆ ಲೋನ್ ಕೊಡ್ಲಿಲ್ಲ ಬಗ್ಗೆ ಚರ್ಚೆ ಮಾಡ್ತೇನೆ. ನಾನು ಲೋಕಿ ಅವರಿಗೆ ಬೇಜಾರು ಮಾಡೋದು ನಾನು ಇಷ್ಟ ಪಡೋದಿಲ್ಲ.
ನಾನು ಸಂಜೆ ಇದ್ರ ಬಗ್ಗೆ ಖಂಡಿತ ಒಂದು ಕ್ರಮ ಕೈಗೊಳ್ತೇನೆ. ಈ ನಮ್ಮ ಅಣ್ಣಂದಿರೆಲ್ಲ ಬರೀ ಸಂಜೆ ಸಂಜೆ ಅಂತಿದ್ದಾರೆ. ಸಂಜೆ ರಹಸ್ಯ ಅವರಿಗೆ ಗೊತ್ತು. ಈಗ ಉಂಟೆ ಸಂಜೆಯ ರಹಸ್ಯ. ಅಮಾಯಕನ್ ತರ ಕೂತಿದ್ದಾರೆ. ಸ್ಟಾರ್ಟಿಂಗ್ ನೋಡಿ ಫ್ರೆಂಡ್ಸ್, ಉಪವಾಸ ಅಂತಿದ್ದ ಚಪಾತಿ ತಿಂತಿದ್ದಾನೆ ನೋಡಿ. ಫುಲ್ ಖಾಲಿ ಮಾಡಕ್ ಬಿಟ್ಟಿದ್ದಾಳೆ ಪಾಪ. ಇವ್ರು ಯಾರಿಗೂ ಕೊಡ್ದಂಗೆ ಒಳ್ಳೆ ಖಾಲಿ ಮಾಡ್ತಾಳೆ. ಲಾಸ್ಟಿಗೆ ಇಷ್ಟು ಕೂಸ್ತಿದ್ದಾರೆ ಗೈಸ್. ಹೋಗಿ ಊಟ ಮಾಡಿ ಮಲಕ್ಕೋ. ಅವ್ರ ವೈಫ್ ಇಲ್ಲ ಅಂತ ತುಂಬಾ ಮಿಸ್ ಮಾಡ್ಕೊಂಡು ಡಿಪ್ಲೊಮೇಷನ್ ಅಲ್ಲಿ ಇದ್ದಾರೆ. ಸಂಜೆ ಆಗೋದು ಸರಿ ಆಗ್ತಿರುತ್ತೆ. ಈಗ ಇನ್ನು ಸ್ಪೇಸ್ ಕ್ಲಿಯರ್ ಆಯ್ತು ಲೋಕಿ ಅವರೇ, ನೀವು ಮಾತಾಡಿ. ಆ ಕಡೆ ಇರೋ ಪ್ರಾಪರ್ಟಿ, ಈ ಕಡೆ ಇರೋ ಪ್ರಾಪರ್ಟಿ, ಇಲ್ಲೆಂದು ಪ್ರಾಪರ್ಟಿ ಮೇಲೆ ಎಲೆಕ್ಷನ್ ಆಯ್ತಲ್ಲ, ಹಾಗಾಗಿ ಮಾರ್ಬಿಟ್ಟಿವಿ ಅಷ್ಟೇ. ಲೋನ್ ಕೊಟ್ಟು ಯಾರು ಗಂಡಸರಿಗೆ ಲೋನ ಹೆಂಗಸಿಗ? ಈ ಇಟ್ಟಿಗೆ ಪಡಿಗೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ. ಹೇಗೆ ಅನಿಸ್ತಿದೆ ವೈಕಿ ಅವರೇ? ಚೆನ್ನಾಗಿದೆ. ಒಳ್ಳೆ ಕಡಿಲ್ಲ. ನನ್ನ ಮಕ್ಕಳು ಒಂದು ಹೋಟೆಲ್ ಹುಡುಕಿಲ್ಲ. ನಿನ್ಗಾಗಲ್ಲ ಅಂದ್ರೆ ಹೇಳ್ಬೇಕಾಗಿತ್ತು, ನಾವ್ ಬೇರೆ ಏನೋ ವ್ಯವಸ್ಥೆ ಮಾಡ್ತಿದ್ವಿ. ಏನ್ ಮಾಡೋದು ನಮ್ಗೆ ಗೊತ್ತಲ್ಲ, ಪಾನಿಪುರಿ ಅಷ್ಟೇ. ಹೋಟೆಲ್ ಆ ಕಡೆ ಈ ಕಡೆ ಇದೆ. ನಮಗ್ ಬೇಕಾಗಿರೋ ಹೋಟೆಲ್ ಬಜೆಟ್ ಜಾಸ್ತಿ. ಬಜೆಟ್ ನಾವು ರೀಚ್ ಆಗ್ಬೇಕಾಗಿರೋ ಡೆಸ್ಟಿನೇಷನ್ ಹೋಗಿ ಬಂದ್ಮೇಲೆ ಬೇಕಿದ್ರೆ ಆ ಹೋಟೆಲ್ಗಳಿಗೆಲ್ಲ ಹೋಗ್ಬೋದು. ಹೋಟೆಲ್ ಇಲ್ಲ ಅಂತಲ್ಲ ಗೈಸ್, ಹೋಟೆಲ್ಸ್ ಇದೆ. ನಾವು ಹುಡುಕ್ತಿರೋ ವೆಜ್ ಹೋಟೆಲ್ ಸಿಗ್ತಾ ಇಲ್ಲ. ಅವಾಗಿಂದ ಹುಡುಕ್ತಿರ್ತೀವಿ. ವೆಜ್ ಹೋಟೆಲ್ಸ್ ಇದೆ ಆಚೆ ಈಚೆ, ನಮಗ್ ಬೇಕಾಗಿರೋದಿಲ್ಲ. ಹೇಗೂ ಟೈಮ್ ಇದೆ 8:45 ತನಕ, ಅದಕ್ಕೆ ಸ್ವಲ್ಪ ಸುತ್ತಾಡ್ತೀವಿ ಅಷ್ಟೇ ಗೈಸ್. ಅವಾಗಿಂದ ಓಡಾಡಿ ಒಂದು ಹೋಟೆಲ್ ಸಿಕ್ಕಿಲ್ಲ. ಇವರೆಲ್ಲ ನಮ್ನ ಅವಾಗಿಂದ ನಡ್ಸ್ಕೊ ಕರ್ಕೊ ಬರ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಷ್ಟೋ ತನಕ ಹುಡುಕಿ ಒಂದ್ ವೇ ಸಿಕ್ಕೆಲ್ಲ ಊಟ ಮಾಡ್ತಿದ್ದಾರೆ. ತಿಂದ್ರೆ ಮೇಡಮ್ ಅಳಕ್ಕಾಗ್ದೆ ಗೈಸ್, ನಾವೆಲ್ಲ ಪಲಾವ್ ತಿಂತಿದ್ರೆ ಇಲ್ಲೊಬ್ರು ಪಾನಿಪುರಿ ಲವರ್ ಏನು ತಿಂದ್ರೆ ಪಾನಿಪುರಿ ಕೈತಿದ್ದಾರೆ. ಬಜ್ಜಿಗೆ ಎಣ್ಣೆ ಕಮ್ಮಿ ಆಗಿದೆಯಂತೆ. ಮದನ್ ಬನ್ನಿ ಊಟ ಮಾಡೋಣ. ನೀವು ಊಟ ಮಾಡೋಣ. Already ಆಗಿದೆ. ನಂಗೆ ಭಯ ಆಗ್ತಿದೆ ನಡ್ಸಕ್ಕೆ. ಏನಿಲ್ಲ, ನೋಡಕ್ ಹಾಯ್ ಮಾಡ್ಬಿಟ್ಟು ಕಳ್ಳ ಕಟಿಂಗ್ ಚೆನ್ನಾಗಿದೆ. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ನನ್ನ ಮಗನ್. ಇವ್ರನ್ನ ಯಾವ ನಾಯಿ ಕೇಳ್ತು ಅಭಿಪ್ರಾಯನ? ಟಿಕೆಟ್ ಕನ್ಫರ್ಮ್ ಆಗಿಲ್ವಂತೆ, ಎಲ್ಲ ಮಾತ್ರ ಬಂದ್ ನಿಂತಿದೀವಿ. ಅಟ್ಲೀಸ್ಟ್ ಇದಾಗಬೇಕಾಗಿದೆ. 7 ಮೆಂಬರ್ಸ್ ಇದ್ದೀವಿ. ನೀ ಕನ್ಫರ್ಮ್ ಮಾಡ್ತಾವ್ರಿ ಈಗ. ಪುತ್ತೂರಿಂದ ವ್ಲಾಗಿಗೆ ಅಂತ ಇಲ್ಲಿ ತನಕ ಕರ್ಕೊ ಬಂದ್ರು, ಒಂದ್ ಸೀಟು ಕೊಡ್ಸಿಲ್ಲ. ನಿನ್ಗಾಗಲ್ಲ ಅಂದ್ರೆ ಹೇಳ್ಬೇಕಾಗಿತ್ತು, ನಾವ್ ಬೇರೆ ಏನೋ ವ್ಯವಸ್ಥೆ ಮಾಡ್ತಿದ್ವಿ. ಹೇಳ್ತಾ ಬನ್ನಿ ಎಲ್ಲರೂ. ಸೀಟೇ ಇಲ್ಲ. ಏನು ಮಾಡಂಗಿಲ್ಲ. ನಂಗೆ ಏನೋ ಗೊತ್ತೇ ಇಲ್ಲ. ಟಿಕೆಟ್ ಬುಕ್ ಆಗಿಲ್ಲ. ನಾವು ವ್ರತ ಮಾಡ್ತಿದೀವಿ, ನಿತ್ಕೋಬತ್ತೀವಿ ಅಂತ ವ್ರತ ಮಾಡಿದ್ವಿ, ಅದಕ್ಕೆ ನಿತ್ಕೋತಿದೀವಿ. ಅವ್ರೊಬ್ರೆ ಬೇರೆ ಯಾರು ಇಲ್ಲ. ಕೂತಿದ್ವಿ, ಇಲ್ಲಿ ಬಂದ್ರು ಮಾಡಿದಾರೆ ಬಂದಿವಿ ನೋಡಿ, ಇನ್ನು ಬುಕ್ ಆಗಿಲ್ಲ, ವೇಟ್ ಮಾಡ್ತಿದ್ವಿ. ಹೋಗ್ತಾ ಇದೀವಿ. ಇದೇ ವಾಸಿ, ನೆಲನೇ ವಾಸಿ. ನಮ್ದು ಕೊಟ್ಟಿದ್ದಾರೆ. ಪ್ರೇಕ್ಷಕರು ನಾವು. ಅಲ್ಲಿಂದ ಬೆಳಗ್ಗೆಯಿಂದ ಬರ್ತಾನೇ ಇದೀನಿ, ಯಾವಾಗ ಹೋಗ್ತೀನಿ ಗೊತ್ತಿಲ್ಲ. ನಿಲ್ಲಕ್ ಜಾಗ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಲಾಸ್ಟಿಗೆ ಬಂದಿದ್ದೇನೆ. ಇವಾಗ ನನಗೆ ಲೈಕ್ ಬರೋ ತರ, ಫಾಲೋವರ್ಸ್ ಜಾಸ್ತಿ ಆಗೋ ತರ ಮಾತಾಡ್ತಾರಂತೆ. ಲೇಡಿ ಗ್ಯಾಂಗ್ ಇದಾರಲ್ಲ ಸಿಂಚೂರ್ ಅವರು, ಲೇಡಿ ಗ್ಯಾಂಗ್ ಸಿಂಚು ಅವರು ಚಪ್ಪಲಿ ಕಳ್ಕೊಂಡು ಡಿಸಪಾಯಿಂಟ್ ಆಗಿದ್ದಾರೆ. ಇವ್ರ ಲೇಡಿ ಗ್ಯಾಂಗ್. ಅದಕ್ಕೆ
ಏನು ಉತ್ತರ ಕೊಡ್ತೀರಾ ಕೊಡಿ. ಲೋಕಿ ಅವರು ಕೈ ಕೊಟ್ಟಿದ್ದಾರೆ. ಸ್ವಲ್ಪ ಟೈರ್ಡ್ ಆಗಿದೆ. ಮಾತಿನ ಮೇಲೆ ನಿಗಾ ಇರಲಿ. ನಿಮ್ಮ ಭೇಟಿ ಬೆಳಗ್ಗೆ 3:30ಗೆ. ಅವ್ರು ಮಲಗ್ಬೇಕಂತೆ, ಅವ್ರ ಇಂಟರ್ವ್ಯೂ ಇವ್ರು ಕಂಟಿನ್ಯೂ ಮಾಡ್ತಾರಂತೆ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ವೆಲ್ಕಮ್ ಸ್ಪೀಚ್ ಬೈ ಅವರ ಒಂದು ನಮ್ಮ ಡಬಲ್ ಸ್ಟಾರ್ ಇಂದ ಒಂದು ಚಪ್ಪಲಿ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗಂಟಲಲ್ಲಿ ಕಿಚ್ ಕಿಚ್ ಫಿಕ್ಸ್ ಮಾತ್ರೆ ತಗೊಳ್ಳಿ. ಎಂತದು ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಏರ್ಲ ಅವೆಲ್ಲ ಬೇಡ ಇಷ್ಟೆಲ್ಲ ಕ್ವಾಟ್ಲೆ ಕೀಟ್ಲೆ ಮಾಡ್ಕೊಂಡು ಮಜಾ ಮಾಡ್ಕೊಂಡು ನಮ್ಮ ಬೋಗಿಯಲ್ಲಿರೋರಿಗೆಲ್ಲ ಮಜಾ ಕೊಟ್ಕೊಂಡು ಎಂಟರ್ಟೈನ್ ಮಾಡಿಕೊಂಡು ನಿನ್ನೇನು ನಮ್ಮ ಡೆಸ್ಟಿನೇಷನ್ ಹತ್ತತ್ರ ಬಂದ್ವಿ. ಎಲ್ಲರಿಗೂ ಬಾಯ್ ಹೇಳ್ತಾ, ನೀವು ಹೀಗೆ ಟ್ರೈನ್ ಜರ್ನಿ ಮಾಡುವಾಗ ಎಷ್ಟು ಎಂಟರ್ಟೈನ್ ಮಾಡಿದ್ರಿ, ಹೇಗಿತ್ತು ನಿಮ್ಮ ಜರ್ನಿ ಅನ್ನೋದನ್ನ ಕಮೆಂಟ್ ಮಾಡಿ. ನಮ್ಮ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳ್ತಾ, ನೆಕ್ಸ್ಟ್ ಡೆಸ್ಟಿನೇಷನ್ ವ್ಲಾಗ್ ನೋಡೋಕ್ಕೆ ನೋಡ್ತಾ ಇರಿ, ಕಾಯ್ತಾ ಇರಿ. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ NB. ಫಾಲೋ ಮಾಡಿ, ಸಪೋರ್ಟ್ ಮಾಡಿ.